ಸ್ಟಾಕ್ ಮಾರ್ಕೆಟ್ನಲ್ಲಿ ನಾನು ಮಾಡಿದಂಥ 5 ಮಿಸ್ಟೇಕ್ಸ್ಗಳು. ಈ ಮಿಸ್ಟೇಕ್ಸಿಂದಾಗಿ ನಾನು ಲಕ್ಷ ಪ್ರಾಫಿಟನ್ನು ಮಿಸ್ ಮಾಡ್ಕೊಂಡಿದ್ದೀನಿ. ಯಾವೆಲ್ಲ ಮಿಸ್ಟೇಕ್ಸ್ ಅಂತ ತಿಳ್ಕೊಬೇಕಾ? ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ವಿಷಯವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸಣ್ಣದೊಂದು ರಿಕ್ವೆಸ್ಟ್. ಯಾರೆಲ್ಲ ಇನ್ನೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್, ನೀವು ಮಾಡುವಂಥ ಒಂದು ಲೈಕ್, ನೀವು ಮಾಡುವಂಥ ಒಂದು ಕಮೆಂಟ್ ನಮಗೆ ಹೆಚ್ಚು ವಿಡಿಯೋ ಮಾಡೋದಕ್ಕೆ, ನಿಮ್ಮನ್ನು ಹೆಚ್ಚು ಎಜುಕೇಟ್ ಮಾಡೋದಕ್ಕೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ವಿತೌಟ್ ಮಿಸ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಕಮೆಂಟ್ ಮಾಡಿ. ಅದರ ಜೊತೆಗೆ ನಾನೊಬ್ಬ ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್. ಕಳೆದ 8 ವರ್ಷಗಳಿಂದ 500ಕ್ಕೂ ಹೆಚ್ಚು ಜನಗಳಿಗೆ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಿಕೊಟ್ಟಿದ್ದೀನಿ. ಅವರ ಗೋಲ್ಗಳನ್ನು ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಟ್ಟಿದ್ದೀನಿ. ನಮ್ಮ ಅನೇಕ ಜನ ಇನ್ವೆಸ್ಟರ್ಸು ಲಾಸ್ಟ್ 4-5 ವರ್ಷಗಳಲ್ಲಿಯೇ 30 ಲಕ್ಷ, 40 ಲಕ್ಷ, 50 ಲಕ್ಷ, 60 ಲಕ್ಷ ಪೋರ್ಟ್ಫೋಲಿಯೋನ 4-5 ವರ್ಷದಲ್ಲೇ ಬಿಲ್ಡ್ ಮಾಡಿದ್ದಾರೆ. ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಇದೇ ರೀತಿಯಾಗಿಯೇ ಇನ್ನೊಂದು 3-4 ವರ್ಷದಲ್ಲಿ ನಿಮಗೂ ಕೂಡ ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕಂತ ಆಸೆ ಇದ್ದರೆ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಡೆಫಿನೆಟಾಗಿ ಹೆಲ್ಪ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಮೊದಲೇದು ಬಂದುಬಿಟ್ಟು ಟ್ರೇಡಿಂಗ್. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ನಮಗೆ 2 ಆಪ್ಷನ್ಸ್ ಇರುತ್ತೆ. ಒಂದು ಇನ್ವೆಸ್ಟ್ಮೆಂಟ್, ಇನ್ನೊಂದು ಟ್ರೇಡಿಂಗ್. ಸೊ ಸುಮಾರು ಜನ ಏನು ಮಾಡ್ತಾರೆ, ಟ್ರೇಡಿಂಗ್ ಮೂಲಕ ತಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ನಾನು ಕೂಡ ನನ್ನ ಜರ್ನಿಯನ್ನು ಟ್ರೇಡಿಂಗ್ ಮೂಲಕನೇ ಸ್ಟಾರ್ಟ್ ಮಾಡಿದೆ. ಮೊದಲು ನನಗೇನು ಅನಿಸ್ತಿತ್ತು ಅಂದರೆ, ಟ್ರೇಡಿಂಗಲ್ಲಿ ನಾವು ಚೆನ್ನಾಗಿ ದುಡ್ಡು ಮಾಡ್ಬೋದು, ಒಳ್ಳೆ ಲಾಭ ಮಾಡ್ಬೋದು ಅಂತ ಅನಿಸುತ್ತೆ ನಮಗೆ. ಆದರೆ ಟ್ರೇಡಿಂಗ್ ಈಸ್ ನಾಟ್ ಈಸಿ ಆ್ಯಸ್ ವಿ ಥಿಂಕ್. ನಾವು ಅಂದ್ಕೊಂಡಷ್ಟು ಸುಲಭ ಇರೋದಿಲ್ಲ. ಸೊ ಅರ್ಲಿ ಸ್ಟೇಜಲ್ಲಿ ನನಗೂ ಕೂಡ ಟ್ರೇಡಿಂಗಲ್ಲಿ ಸುಮಾರು ಲಾಸ್ ಆಯಿತು. ಅದಾದಮೇಲೆ ನಿಧಾನವಾಗಿ ನಾನು ಇನ್ವೆಸ್ಟ್ಮೆಂಟ್ ಕಡೆ ಶಿಫ್ಟ್ ಆದೆ. ಹಂಗಂತೇಳಿ ನಾನು ಟ್ರೇಡಿಂಗ್ ತಪ್ಪಂತ ಹೇಳ್ತಾ ಇಲ್ಲ. ನೀವು ಟ್ರೇಡ್ ಮಾಡಬೇಕು ಅಂದರೆ ಮೊದಲೇದಾಗಿ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ತುಂಬ ಚೆನ್ನಾಗಿ ಗೊತ್ತಿರಬೇಕು, FNO ಮಾರ್ಕೆಟ್ ಬಗ್ಗೆ ಗೊತ್ತಿರಬೇಕು, ಒಂದು 2-3 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು, ಲಾಸ್ ಆದರೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇರಬೇಕು. ಇದೆಲ್ಲ ಇದ್ದರೆ ಮಾತ್ರ ಟ್ರೇಡ್ ಮಾಡಿ, ಇಲ್ಲಾಂದರೆ ಇನ್ವೆಸ್ಟ್ಮೆಂಟ್ ಮಾಡಿ. ಸೆಕೆಂಡ್ ಒನ್ ಬಂದುಬಿಟ್ಟು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳನ್ನು ಅವಾಯ್ಡ್ ಮಾಡಿದ್ದು. ಅರ್ಲಿ ಸ್ಟೇಜಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಜರ್ನಿನಲ್ಲಿ ನಾನು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳನ್ನು ಅವಾಯ್ಡ್ ಮಾಡ್ತಿದ್ದೆ. ಕಾರಣ ಏನಂದರೆ, ನಾನೇನು ಅನ್ಕೋತಿದ್ದೆ ಅಂತಂದರೆ, ಈ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಾದಂಥ ರಿಲಯನ್ಸ್, HDFC ಬ್ಯಾಂಕ್, ಟೈಟಾನ್, ಈ ಕಂಪ್ನಿಗಳು ಆಲ್ರೆಡಿ ಬೆಳೆದು ಬಿಟ್ಟಿದ್ದಾವೆ, ಗ್ರೋ ಆಗಿಬಿಟ್ಟಿದ್ದಾವೆ. ಈ ಕಂಪ್ನಿಗಳು ಫರ್ದರ್ ಗ್ರೋತ್ ಆಗಲ್ಲ, ಎಕ್ಸ್ಪ್ಯಾನ್ಷನ್ ಆಗಲ್ಲ ಅಂತ ನನ್ನ ಅನಿಸಿಕೆ ಇತ್ತು. ಆದರೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು ಹೆಂಗಂತಂದರೆ, ದೇ ಆರ್ ದ ಮಾರ್ಕೆಟ್ ಲೀಡರ್. ಇವುಗಳ ಬಿಸ್ನೆಸ್ ಬಂದುಬಿಟ್ಟು ವೆಲ್ ಎಸ್ಟಾಬ್ಲಿಷ್ ಆಗಿರುತ್ತೆ. ಈ ಕಂಪ್ನಿಗಳು ಕನ್ಸಿಸ್ಟೆಂಟಾಗಿ ಗ್ರೋತ್ ಆಗ್ತಾನೆ ಇರ್ತವೆ. ನಿಮ್ಮ ಪೋರ್ಟ್ಫೋಲಿಯೋಗೆ ಸ್ಟೆಬಿಲಿಟಿ ಕೊಡುತ್ತೆ ವಿತ್ ಲೆಸ್ ವಾಲಟಿಲಿಟಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಇನ್ವೆಸ್ಟಿಂಗ್ ಇನ್ ಟು ಪೆನ್ನಿ ಸ್ಟಾಕ್ಸ್. ಸೊ ನಾನನ್ನ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿದಾಗ ಅವಾಗ ಸ್ವಲ್ಪ ದುಡ್ಡು ಕಮ್ಮಿ ಇರ್ತಿತ್ತು. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ವಿ ಅಂತಂದರೆ, ದೊಡ್ಡ ಸ್ಟಾಕ್ಸ್ಗಳನ್ನು ಬೈ ಮಾಡೋದ್ರ ಬದಲಾಗಿ ಸಣ್ಣ ಸ್ಟಾಕ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತಿದ್ದೆ. ಉದಾಹರಣೆಗೆ 10 ರೂಪಾಯಿ ಇರುವಂಥ ಶೇರನ್ನು ಒಂದು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1000 ಕ್ವಾಂಟಿಟಿ ಬರುತ್ತೆ. 10 ರೂಪಾಯಿ ಇರೋದು 20 ರೂಪಾಯಿ ಆದ್ರೂ ಕೂಡ ಸ್ವಲ್ಪ ದಿನದಲ್ಲೇ ನಮ್ಮ ದುಡ್ಡು ಡಬಲ್ ಆಗಿಬಿಡುತ್ತೆ ಅಂತ ನನ್ನ ಯೋಚನೆ ಇತ್ತು. ಆದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ರಿಯಾಲಿಟಿ ಏನಂತಂದರೆ, ಕ್ವಾಂಟಿಟಿ ಮ್ಯಾಟರ್ಸ್ ಅಲ್ಲ, ಕ್ವಾಲಿಟಿ ಮ್ಯಾಟರ್ಸ್ ಆಗುತ್ತೆ. ಪೆನ್ನಿ ಸ್ಟಾಕ್ಸ್ಗಳಲ್ಲಿ ಬೌನ್ಸ್ ಬ್ಯಾಕ್ ಆಗಿರುವಂಥ ಉದಾಹರಣೆ 1000 ಸ್ಟಾಕ್ಸ್ಗಳಲ್ಲಿ ಅಲ್ಲೊಂದಿಲ್ಲೊಂದು ಮಾತ್ರ ಬೌನ್ಸ್ ಬ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ಪೆನ್ನಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಪೇಷನ್ಸ್. ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ಸಕ್ಸಸ್ಸನ್ನು ಸಾಧಿಸಬೇಕು, ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂತಂದರೆ ತಾಳ್ಮೆ ಅನ್ನೋದು ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ನಾನು ಅರ್ಲಿ ಸ್ಟೇಜಲ್ಲಿ ಮಾಡಿದಂಥ ಮಿಸ್ಟೇಕ್ ಏನಂತಂದರೆ, ನಾನು ಕ್ವಾಲಿಟಿ ಸ್ಟಾಕ್ಸ್ ಮತ್ತು ಒಳ್ಳೆ ಮ್ಯೂಚುವಲ್ ಫಂಡಲ್ಲೇ ಅರ್ಲಿ ಸ್ಟೇಜಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಒಂದು ಸ್ವಲ್ಪ ದಿನದಲ್ಲಿ ಅದು ಬೆಳೆಯೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೆ ಅಂತಂದರೆ, ಇದು ಬೆಳೀತಾ ಇಲ್ಲ ಅಂತೇಳಿ ಆ ಸ್ಟಾಕ್ಸು ಮತ್ತು ಮ್ಯೂಚುವಲ್ ಫಂಡ್ಗಳನ್ನು ಸೆಲ್ ಮಾಡಿ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೆ. ಅದು ಬೆಳೆದಿಲ್ಲ ಅಂದರೆ ಮತ್ತೆ ಅದನ್ನು ತೆಗೆದುಬಿಟ್ಟು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ. ಈ ರೀತಿ ಸುಮಾರು ಸ್ಟಾಕ್ಸು ಮತ್ತು ಮ್ಯೂಚುವಲ್ ಫಂಡ್ಗಳನ್ನು ಬೈ ಸೆಲ್ ಮಾಡ್ತಾ ಇದ್ದೆ. ಇದರಿಂದ ನಮ್ಮ ಪೋರ್ಟ್ಫೋಲಿಯೋ ಗ್ರೋತ್ ಮೇಲೆ ಅದು ನೆಗೆಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ನೀವೇನಾದರೂ ಸ್ಟಾಕ್ಸು ಮತ್ತು ಮ್ಯೂಚುವಲ್ ಫಂಡಲ್ಲಿ ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂದರೆ ಪೇಷನ್ಸ್ ಬೇಕೇ ಬೇಕು, ಟೈಮನ್ನು ಕೊಡಲೇಬೇಕು. ಅಂದಾಗ ಮಾತ್ರ ನಿಮ್ಮ ಪೋರ್ಟ್ಫೋಲಿಯೋ ಗ್ರೋ ಆಗುತ್ತೆ, ಬೆಳೆಯುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಅವಾಯ್ಡಿಂಗ್ ಮ್ಯೂಚುವಲ್ ಫಂಡ್. ನಾನು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿ 10 ವರ್ಷ ಆಯಿತು. ಆದರೆ ನಾನು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ ಜಸ್ಟ್ 5 ವರ್ಷ ಆಯಿತು. 10 ವರ್ಷದ ಹಿಂದೆಯೇ ನಾನೇನಾದರೂ ಮ್ಯೂಚುವಲ್ ಫಂಡಲ್ಲಿ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದಿದ್ರೂ ಕೂಡ ಇವತ್ತು ನನ್ನ ಹತ್ರ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಇರ್ತಿತ್ತು. ಈ ಒಂದು ರಿಗ್ರೆಟು ನನಗೆ ಯಾವಾಗಲೂ ಕಾಡುತ್ತೆ. ಯಾಕೆ ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ, ಅರ್ಲಿ ಸ್ಟೇಜಲ್ಲಿ ನಮಗೆ ಯಾವ ಶೇರ್ನ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಯಾವ ರೀತಿ ರಿಸರ್ಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕರೆಕ್ಟ್ ಆದಂಥ ನಾಲೆಜ್ ಇರಲ್ಲ, ಆ ಸ್ಕಿಲ್ ಇರಲ್ಲ. ಅದಕ್ಕೋಸ್ಕರ ನೀವೇನಾದರೂ ಮ್ಯೂಚುವಲ್ ಫಂಡಲ್ಲಿ ಅರ್ಲಿ ಸ್ಟೇಜಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದರೆ ಲಾಂಗ್ ಟರ್ಮಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಚೆನ್ನಾಗಿ ಗ್ರೋ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸ್ನೇಹಿತರೆ, ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನಲ್ಲಿ ಯಾವೆಲ್ಲ ಮಿಸ್ಟೇಕ್ಸ್ ಮಾಡಿದ್ದೀರಾ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ತಪ್ಪದೇ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಕಮೆಂಟ್ ಮಾಡಿ.